ನಾಲ್ಕನೇ ದಿನವೂ ಮುಂದುವರೆದ ಮಧ್ಯಪ್ರಾಚ್ಯ ಯುದ್ಧ. ಖಮೇನಿ ಹತ್ಯೆಯಿಂದ ಮತ್ತಷ್ಟು ತೀವ್ರವಾಗ್ತಿದೆ ವಾರ್. ಇರಾನ್, ಇಸ್ರೇಲ್ ಮತ್ತು ಅಮೆರಿಕ ದಾಳಿಯಿಂದ ಸಾವು ನೋವು ಉಂಟಾಗಿದೆ. ಘನಘೋರ ಯುದ್ಧದಲ್ಲಿ ನಾಗರಿಕರು ಬಲಿಯಾಗಿದ್ದಾರೆ. ನಾಲ್ಕನೇ ದಿನವೂ ಮುಂದುವರಿದಿದೆ ಯುದ್ಧ. ಈ ಯುದ್ಧ ಯಾವಾಗ ನಿಲ್ಲುತ್ತೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಯಾಕೆ ಅಂತಂದರೆ ವೆನೆಜುವೆಲಾ ತರ ಒಂದೇ ದಿನ ಲೋಗಿ ಅಧ್ಯಕ್ಷನ ಎತ್ತಾಕೊಂಡು ಬಂದು ಮುಗಿಸ್ಬಿಡ್ತೀನಿ ಅಂತ ಅಮೆರಿಕ ಯೋಚನೆ ಮಾಡಿತ್ತು. ಆದ್ರೆ ಇರಾನ್ ಮಾತ್ರ ಸುಮ್ಮನೆ ಕುಳಿತುಕೊಳ್ಳುವಂತಹ ಜಾಯಮಾನ ಅಲ್ಲ. ಮಂಡಿ ಊರಿ ಬಗ್ಗೋದಿಲ್ಲ, ಬದಲಾಗಿ ನಾವು ಕೌಂಟರ್ ಅಟ್ಯಾಕ್ ಮಾಡ್ತೀವಿ ಅಂತ ಮಧ್ಯಪ್ರಾಚ್ಯದ ಹಲವಾರು ದೇಶಗಳ ಮೇಲೆ ನಿರಂತರವಾಗಿ ಡ್ರೋನ್ ಮತ್ತು ಮಿಸೈಲ್ ದಾಳಿ ಮಾಡ್ತಾ ಇದೆ. ಹಾಗೆ ನೋಡಿದ್ರೆ ಇರಾನ್ ಮತ್ತು ಅಮೆರಿಕ, ಇಸ್ರೇಲ್ ನಡುವೆ ಬಹಳ ವ್ಯತ್ಯಾಸ ಇದೆ. ಈಗಿನ ಕಾಲದಲ್ಲಿ ಪ್ರತಿಯೊಬ್ರು ಕೆಮಿಕಲ್ ಮಿಶ್ರಣ ಆಹಾರ ತಿಂದು BP ಶುಗರ್ ಬಂತು ಅಂತ ಚಿಂತೆ ಮಾಡ್ತಾರೆ. 24 ಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿ ನೆರಳಿನಲ್ಲಿ ಒಣಗಿಸಿ ಮಣ್ಣಿನ ಮಡಿಕೆಯಲ್ಲಿ ಹದವಾಗಿ ಹುರಿದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರಾಗಿದೆ ಜೀನಿ. BP ಶುಗರ್ ದೂರ ಆಗ್ಬೇಕು ಅಂದ್ರೆ ಪ್ರತಿದಿನ ಜೀನಿ ಕುಡಿಯಿರಿ. ಇನ್ ಎವ್ರಿ ಆಸ್ಪೆಕ್ಟ್. ಆದ್ರೂ ಕೂಡ ನಾನು ಮಂಡಿ ಊರಿ ಶರಣಾಗೋದಿಲ್ಲ, ನನ್ ಒಂದ್ ಕಣ್ಣು ಹೋದ್ರೂ ಪರವಾಗಿಲ್ಲ, ನಿಮ್ 2 ಕಣ್ಣು ತೆಗಿತೀನಿ ಅಂತ ಹಠಕ್ಕೆ ಬಿದ್ದಂತೆ ಇರಾನ್ ದಾಳಿಯನ್ನ ನಡೆಸ್ತಾ ಇದೆ. ಆ ಕಡೆ ಈ ಕಡೆ ನಾಗರಿಕರು ಬಲಿಯಾಗ್ತಾ ಇದ್ದಾರೆ. ಯುದ್ಧಗಳು ಏನ್ ಶಾಂತಿ ತರುತ್ತಾ? ಯುದ್ಧಗಳು ಮಾರಣ ಹೋಮ ತರುತ್ತೆ. ಯುದ್ಧಕ್ಕೆ, ಕ್ಷಿಪಣಿಗೆ, ಬಾಂಬ್ಗೆ ಇವರು ಅಪರಾಧಿಗಳ ನಿರಪರಾಧಿಗಳ ಅನ್ನುವಂಥ ಭೇದ ಭಾವ ಇರೋದಿಲ್ಲ. ಅದು ಸಿಕ್ಕವರನ್ನ ಸಾಯಿಸುತ್ತೆ. ಇದರ ಮಧ್ಯೆ ಕಳೆದು ಹೋಗೋದು ಮಾನವೀಯತೆ, ಮನುಷ್ಯತ್ವ ಮತ್ತು ಮುಂದಿನ ಭವಿಷ್ಯ. ಒಂದೊಂದು ಸಾವು ಒಂದೊಂದು ದಂಗೆಯಾಗಿ ಹೇಳುತ್ತೆ. ಸೊ ಶಕ್ತಿಶಾಲಿ ರಾಷ್ಟ್ರಗಳಿಗೆ ಸಂವೇದನಾಶೀಲತೆ, ಮಾನವೀಯತೆ ಅನ್ನೋದು ಅವ್ರ ಡಿಕ್ಷನರಿಯಲ್ಲಿ ಪದನೇ ಇಲ್ಲ ಅಂತ ಅನ್ಸುತ್ತೆ. ಒಂದು ಶಾಂತಿಪ್ರಿಯ ದೇಶವಾಗಿ ಬುದ್ಧ ಬಸವರು ಆಳಿದಂತಹ, ನಡೆದಾಡಿದಂತಹ ದೇಶದ ಒಬ್ಬ ಸಾಮಾನ್ಯ ಮನುಷ್ಯಳಾಗಿ ಈ ರೀತಿಯಾದಂತಹ ದೃಶ್ಯಗಳನ್ನ ನೋಡೋದಕ್ಕೆ ನನಗಂತೂ ಸಾಧ್ಯನೇ ಇಲ್ಲ. ಯಾವುದೋ ದೇಶ, ಯಾವುದೋ ಇರಾನು, ಯಾವುದೋ ಅಮೆರಿಕ, ಯಾವುದೋ ಅಫ್ಘಾನಿಸ್ತಾನು ಅಥವಾ ಯಾವುದೋ ರಷ್ಯಾ ಅಥವಾ ಯಾವುದೋ ಉಕ್ರೇನ್ ಅಲ್ಲ. ಮಕ್ಕಳನ್ನ ನೋಡಿದಾಗ ಮನುಷ್ಯತ್ವಕ್ಕೆ ಘಾಸಿ ಆಗುತ್ತೆ. 9 ಗಲ್ಫ್ ರಾಷ್ಟ್ರಗಳಲ್ಲಿರುವ ಅಮೆರಿಕಾದ ವಾಯು ನೆಲೆಗಳನ್ನ ಉಡೀಸ್ ಮಾಡಲಾಗ್ತಾ ಇದೆ. ಇರಾನ್ ದಾಳಿಗೆ ಅಮೆರಿಕ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಕೇವಲ 2 ದಿನದಲ್ಲಿ ಮುಗಿಸ್ಬಿಡ್ತೀವಿ. ಅದು ಕೂಡ ಖಮೇನಿ ಸತ್ತ ಮೇಲೆ ಇರಾನ್ ದೇಶ ನಾಯಿ ಬಾಲ ತರ ಅಳ್ಳಾಡ್ಸ್ಕೊಂಡು ನಮ್ಮ ಹಿಂದೆ ಬಂದು ಬಿಡುತ್ತೆ, ನಮ್ಮ ಅಧಿಕಾರಿ ಶಾಹಿ ದಾಹ ತೀರ್ಬಿಡುತ್ತೆ ಅಂತ ಅಂದ್ಕೊಂಡಿದ್ರು ಟ್ರಂಪ್. ಆದರೆ ಹಾಗೆ ಆಗ್ತಾ ಇಲ್ಲ. ಮಧ್ಯಪ್ರಾಚ್ಯದ ಹಲವಾರು ರಾಷ್ಟ್ರಗಳ ಮೇಲೆ ಇರಾನ್ ದಾಳಿ ಮಾಡ್ತಾ ಇರೋದನ್ನ ನೋಡಿ ಟ್ರಂಪ್ ಮೇಲೆ ಈಗ ಪ್ರೆಷರ್ ಜಾಸ್ತಿ ಆಗ್ತಾ ಇದೆ. ಸೊ ಹಲವಾರು ದೃಶ್ಯಗಳು ಬರ್ತಾ ಇದೆ. ಅದರಲ್ಲೂ ಕೂಡ ಮೆನಾಬ್ನಿಂದ ಬರ್ತಾ ಇರುವಂತಹ ದೃಶ್ಯ, ಪೋಷಕರ ಆಕ್ರಂದನ, ಸಮಾಧಿಗಳ ಕಥೆ ಎಂಥವರನ್ನೂ ಕೂಡ ಒಂದು ರೀತಿ ಕಲಿಕೆ ಬಿಡುತ್ತೆ. ಈ ಯುದ್ಧದಲ್ಲಿ ಮಕ್ಕಳ ಒಂದು ಮಾರಣ ಹೋಮವನ್ನ ನೋಡಿ ಕಳೆದುಕೊಂಡಿರುವಂತಹ ಆತ್ಮ ಜಾಗೃತ ಆಗ್ತಾ ಇದೆ ಎಲ್ಲರಿಗೂ. ಮಾನವೀಯತೆ ಅನ್ನೋದು ಪುಟ್ಟಿದು ಪ್ರತಿಯೊಬ್ಬರಿಗೂ ತಮ್ಮ ಹೃದಯ ಹೇಳ್ತಾ ಇದೆ, ಇದನ್ನ ಖಂಡಿಸು, ಇದು ಅಪರಾಧ ಅಂತ.